ವಿಶ್ವಾಸಕ್ಕೆ ತೆಗೆದುಕೊಂಡು ಜಿಲ್ಲಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿ ಈ ಪಕ್ಷವನ್ನ ಕಟ್ತಕ್ಕಂಥ ಕೆಲಸ ಮಾಡಬೇಕು. ಪಕ್ಷವನ್ನ ನಾಶ ಮಾಡ್ತಕ್ಕಂಥ ಕೆಲಸ ನೀವು ಮಾಡಬಾರ್ದು ಅಂತ ನಾನು ಈ ಪ್ರತಿಗೋಷ್ಠಿಯಲ್ಲಿ ಮನವಿಯನ್ನ ಮಾಡ್ತಾ ಇದ್ದೀನಿ. ಈಗ ನಾಗರಾಜ್ ಅಣ್ಣವ್ರು ಮಾತಾಡ್ತಾರೆ. ಏನಕ್ಕೆ ಇವತ್ತು ಪ್ರತಿಗೋಷ್ಠಿಯನ್ನ ಕರೆದಿದ್ದೀವಿ ಅಂತಕ್ಕಂಥದ್ದು ನಮಗಿನ್ನ ನಮ್ಮ ಮಾಧ್ಯಮ ಸ್ನೇಹಿತರಿಗೆ ಗೊತ್ತಿದೆ. ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲಾ ಅಧ್ಯಕ್ಷರನ್ನಾಗಿ ನಿನ್ನೆ ನೇಮಕ ಮಾಡಿರೋದ್ರ ಬಗ್ಗೆ ಇಡೀ ನಮಗೂ ಮತ್ತು ಜಿಲ್ಲಾ ನಾಯಕರಿಗೂ ಕಾರ್ಯಕರ್ತರಿಗೂ ತುಂಬ ಬೇಸರವಾದಂಥ ಸಂಗತಿ. ಇವತ್ತು ದಕ್ಷಿಣ ಕರ್ನಾಟಕದಲ್ಲಿ BJPಯನ್ನ ಬಾವುಟ ಹಾರಿಸಿರ್ತಕ್ಕಂಥದ್ದು ಏಕೈಕ ನಾಯಕರು ಅಂದರೆ ಡಾಕ್ಟರ್ ಸುಧಾಕರ್ ಅವರು. 19ರಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ರಾಜೀನಾಮೆಯನ್ನು ಕೊಟ್ಟು BJPಗೆ ಸೇರಿ BJP ಗೆದ್ದ ಮೇಲೆ ಅವರು ಪ್ರಥಮ ಬಾರಿಗೆ ಈ ಭಾಗದಲ್ಲಿ BJP ಬಾವುಟವನ್ನು ಹಾರಿಸಿದ್ರು. ಅದೇ ರೀತಿ ಲೋಕಸಭಾ ಚುನಾವಣೆಯಲ್ಲೂ ಸಹ ಅಭ್ಯರ್ಥಿಯಾಗಿ ಅಧಿಕ ಮತದಿಂದ ಗೆದ್ದು ಈ 2-3 ಡಿಸ್ಟಿಕ್ಕಲ್ಲಿ BJPಯನ್ನು ಪ್ರಬಲವಾಗಿ ಕಟ್ಟಬೇಕು. ಮುಂದೆ ಬರ್ತಕ್ಕಂಥ TPS, ತಾಲೂಕ್ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ ಎಲ್ಲ ಚುನಾವಣೆಗಳಲ್ಲೂ ನಮ್ಮ ಕಾರ್ಯಕರ್ತರಿಗೆ ಅಧಿಕಾರ ಕೊಡಬೇಕಂತಕ್ಕಂಥ ದೃಷ್ಟಿಯಿಂದ ಅವರು MP ಆಗಿದ್ರು ಸಹ ಪ್ರತಿ ಪಂಚಾಯಿತಿ ಪ್ರತಿ ಗ್ರಾಮಕ್ಕೂ ಭೇಟಿ ಕೊಡ್ತಾ ಇರ್ತಕ್ಕಂಥ ತಮ್ಮೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಅದ್ರ ಜೊತೆಗೆ ಜಿಲ್ಲಾಧ್ಯಕ್ಷರನ್ನ ನೇಮಕ ಮಾಡಿದ್ರು. ಆಕಾಂಕ್ಷಿಗಾಗಿ ಕರೆದಾಗ ನಮ್ಮಲ್ಲೇ ಸುಮಾರು 3-4 ಜನ ನಾವು ಇದ್ರಿ. ನಾವು ಅವರು ಅಬ್ಸರ್ವೇಷನ್ ಅವ್ರಿಗೆ ಹೇಳಿದ್ರಿ, ನಮ್ಮ ಲೋಕಸಭಾ ಸದಸ್ಯರಿಗೆ ಯಾರಿಗೆ ಹೇಳಿದ್ರು ಅವ್ರು ಮಾಡಿ ನಮ್ಮದು ಸಹಮತ ಇದೆ ಅಂತಕ್ಕಂಥದ್ದು ನಾವು ಮಾಹಿತಿಯನ್ನು ಕೊಟ್ಟಿದ್ರಿ. ಆದರೆ ಒಬ್ಬ ಲೋಕಸಭಾ ಸದಸ್ಯರು ಮಾಜಿ ಮಂತ್ರಿಗಳು ಈ ಭಾಗದಲ್ಲಿ BJP ಪಕ್ಷವನ್ನು ಕಟ್ಟಕ್ಕಂಥವರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡೆ, ಅವರ ಗಣನೆಗೆ ತೆಗೆದುಕೊಂಡೆ ಏಕಾಏಕಿ ಜಿಲ್ಲಾಧ್ಯಕ್ಷರು ಮಾಡ್ತಾರಂದ್ರೆ ಎಂಥ ಪರಿಸ್ಥಿತಿ ಇರುತ್ತೆ ತಾವು ಯೋಚನೆ ಮಾಡಬೇಕಾಗುತ್ತೆ. ಅದು ಮಾಡಿದಾಗ ಪಕ್ಷ ಕಟ್ಟಕ್ಕಾಗುತ್ತಾ? ಜಿಲ್ಲಾಧ್ಯಕ್ಷರು ಒಂದು ಕಡೆ MP ಒಂದು ಕಡೆ ಇದ್ರೆ ಈ ಜಿಲ್ಲೆನಲ್ಲಿ ಪಕ್ಷ ಕಟ್ಟಕ್ಕಾಗುತ್ತಾ? ಆದ್ರಿಂದ ನೆನ್ನೆ ಮಾಡಿರ್ತಕ್ಕಂಥದ್ದು ಜಿಲ್ಲಾಧ್ಯಕ್ಷರದು ತುಂಬ ನಮ್ಮ ನಾಯಕರದು ನಮ್ಮ ಕಾರ್ಯಕರ್ತರದು ಪ್ರತಿಯೊಬ್ಬರದು ವಿರೋಧ ಇದೆ. ರಾಜೇಂದ್ರ ಅವರು ನೋಡಿದ್ರೆ ನ್ಯೂಸು, ನಮಗೆ ಅದ್ರ ಬಗ್ಗೆ ಗೊತ್ತೇ ಇಲ್ಲ, ಎಲ್ಲ ವೀಕ್ಷಕರು ಅಭಿಪ್ರಾಯ ತೆಗೆದುಕೊಂಡು ಮಾಡಿರ್ತಕ್ಕಂಥದ್ದು, ನಾನು ಅದರಲ್ಲಿ ಕೈವಾಡ ಇಲ್ಲ ಅಂತ. ಅವರು ಒಬ್ಬ ರಾಜ್ಯದ ಪ್ರಭಾವಿ ನಾಯಕರು, BJP ಪಕ್ಷದ ರಾಜ್ಯ ಅಧ್ಯಕ್ಷರು, ಎದೆ ಮುಟ್ಕೊಂಡು ಮಾತಾಡಬೇಕಾಗುತ್ತೆ ಕೆಲವೊಂದು ಸಾರಿ. ಅವ್ರ ಹಿಂಭಾಗಕರನ್ನೇ ಎಲ್ಲ ಜಿಲ್ಲಾಧ್ಯಕ್ಷರನ್ನ, ಕಾರ್ಯದರ್ಶಿಗಳನ್ನ, ಮತ್ತೊಂದೆಲ್ಲ ಪ್ರತಿಯೊಂದರಲ್ಲೂ ಕೊಟ್ಟಿರ್ತಕ್ಕಂಥದ್ದೆಲ್ಲ ನೋಡ್ತಾ ಇದೆ. ಇವತ್ತು ಇಡೀ ಕರ್ನಾಟಕದಲ್ಲೇ ಎಲ್ಲ ಹಿರಿಯ ನಾಯಕರು ಅವ್ರ ಬಗ್ಗೆ ತುಂಬ ಅಸಮಾಧಾನ ಇದೆ, ತುಂಬ ಅಸಮಾಧಾನ. ಯಾರೋ ಒಬ್ಬರೋ ಇಬ್ಬರು ನೇರವಾಗಿ ಟೀಕೆ ಮಾಡ್ತಾ ಇದ್ರು. ನಮ್ಮ ಬಸವರಾಜ ಯತ್ನಾಳ್ ಅವರು, ರಮೇಶ್ ಜಾರಕಿಹೊಳಿ ಅವರು ಇವತ್ತು ಜಿಲ್ಲಾಧ್ಯಕ್ಷ ಆದಮೇಲೆ ಅರ್ಧ BJPನ ಅವ್ರನ್ನ ಟೀಕೆ ಮಾಡ್ತಾ ಇದ್ರು. ಎಲ್ಲ ಹಿರಿಯ ನಾಯಕರು, ಸದಾನಂದ ಗೌಡರಿಂದ ಹಿಡಿದು ನಮ್ಮ ಡಾಕ್ಟರ್ ಸುಧಾಕರ್ ಅವರಿಂದ ಹಿಡಿದು CT ರವಿ ಅವರಿಂದ ಹಿಡಿದು ಅಶ್ವಥ್ ನಾರಾಯಣ, ಅಶೋಕ್, ತುಂಬ ಜನ ಎಲ್ಲ ಹಿರಿಯ ನಾಯಕರು ಅಸಮಾಧಾನವಾಗಿ ಇವತ್ತು ವಿಜಯೇಂದ್ರ ಅವ್ರ ಬಗ್ಗೆ ಮಾತಾಡ್ತಾ ಇದ್ರು. ಅವರು ಪಾರ್ಟಿನ ಕಟ್ಟಬೇಕು ಅಂದ್ಕೊಂಡಿದ್ದಾರೋ, ಈಗ ಕರ್ನಾಟಕದಲ್ಲಿ 20 ವರ್ಷದಿಂದ 2-3 ಸೀಟ್ ಇತ್ತು ನೋಡಿ, ಆ ಸ್ಥಿತಿಗೆ ತರಬೇಕು ಅಂತಿದ್ದಾರೋ ಗೊತ್ತಿಲ್ಲ. ಜಿಲ್ಲಾಧ್ಯಕ್ಷ ಮಾಡೋದೇ ದೊಡ್ಡದಲ್ಲ. ಇವ್ರು ವಿಶ್ವಾಸಕ್ಕೆ ತೆಗೆದುಕೊಂಡು ಮಾಡಿದ್ರೆ ಮುಂದೆ ಬರ್ತಕ್ಕಂಥ ಚುನಾವಣೆಗಳಲ್ಲಿ ನಾವು BJPಯನ್ನು ಪ್ರಬಲವಾಗಿ ಕಟ್ಬೋದು. ಒಬ್ಬ ಲೋಕಸಭಾ ಸದಸ್ಯರನ್ನ ಅವ್ರ ಗಮನಕ್ಕೆ ತರದೆ ಜಿಲ್ಲಾಧ್ಯಕ್ಷರು ಮಾಡಿದ್ರೆ ಕೆಲಸ ಮಾಡೋಕ್ಕಾಗುತ್ತಾ? ಆದ್ರಿಂದ ಇನ್ನೂ ಕಾಲ ಮಿಂಚಿಲ್ಲ. ರಾಜ್ಯ ಅಧ್ಯಕ್ಷರು ಅವರು ಆತ್ಮಲೋಕನ ಮಾಡಿಕೊಂಡು ಬದಲಾವಣೆಯನ್ನು ಮಾಡಬೇಕಾಗುತ್ತೆ. ಮಾಡದೇ ಇದ್ರೆ ಇನ್ನೂ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಈ ಭಾಗದಲ್ಲಿ BJP ಯಾವ ಸ್ಥಿತಿ ಇತ್ತೋ 4,000 5 ಸಾವಿರ ಆ ಸ್ಥಿತಿಗೆ ಬರೋದ್ರಲ್ಲಿ ಎರಡನೇ ಮಾತಿಲ್ಲ. ಅದ್ರ ಜೊತೆಗೆ ವಿಶ್ವನಾಥ್ ಅವರೇನೋ ಮಾತಾಡಿದ್ದಾರೆ, ಅವ್ರು ಕಾಂಗ್ರೆಸ್ ಪಕ್ಷಕ್ಕೆ ಹೋಗೋಂಗಿದ್ರೆ ಹೋಗಿ ನಾವೇನು ಹಿಡ್ಕೊಂಡಿದ್ದೀವ ಅಂತ. ಅವರು ಇಡೀ ಕರ್ನಾಟಕ ರಾಜ್ಯದಲ್ಲಿ ಈ ಒಂದು ಚಿಕ್ಕಬಳ್ಳಾಪುರ ಜಿಲ್ಲಾಧ್ಯಕ್ಷರು ನೇಮಕ ಮಾಡಿರೋದ್ರ ಬಗ್ಗೆ ಸಾಕಷ್ಟು ಮಾಧ್ಯಮಗಳಲ್ಲೂ ಕೂಡ ಚರ್ಚೆ ಆಗ್ತಾ ಇದೆ. ಬೆಳಗ್ಗೆಯಿಂದ ಕೂಡ ರಾತ್ರಿಯಿಂದ ಕೂಡ ಮಾಧ್ಯಮಗಳಲ್ಲಿ ನೋಡಿದ್ರೆ ಬರೀ ಚಿಕ್ಕಬಳ್ಳಾಪುರ ಜಿಲ್ಲಾಧ್ಯಕ್ಷರ ನೇಮಕಾತಿಯಲ್ಲಿ
ಯಾವ ರೀತಿ ತೀರ್ಮಾನ ತಗೊಂಡಿದ್ದಾರೆ ಅಧ್ಯಕ್ಷರು ಅನ್ನೋದ್ರ ಬಗ್ಗೆ ನಿನ್ನೆ ಪಬ್ಲಿಕ್ ಟಿವಿಯಲ್ಲಿ ನಾನು ರಂಗನಾಥ್ ಅವ್ರ ಮಾತುಗಳನ್ನ ಬಹಳ ಕೂಲಂಕುಷವಾಗಿ ಒಂದು 10 ನಿಮಿಷ ಮಾತಾಡಿದ್ರು. ಅದನ್ನ ತಿಳ್ಕೊಂಡ್ರೆ ಸಾಕು, ಮಾನ್ಯ ವಿಜೇಂದ್ರರವರು ಇವತ್ತು ಏನು ರಾಜ್ಯಾಧ್ಯಕ್ಷರಾಗಿ ಪಾರ್ಟಿಯನ್ನ ಯಾವ ಕಡೆ ತಗೊಂಡೋಗ್ತಾ ಇದ್ದಾರೆ ಅನ್ನೋದನ್ನ ಅವ್ರು ಯೋಚನೆ ಮಾಡ್ಬೇಕಾಗ್ತದೆ. ಇವತ್ತು ಏನು 23-24 ಜಿಲ್ಲಾಧ್ಯಕ್ಷರನ್ನ ನೇಮಕ ಮಾಡಿ ನೆನ್ನೆ ಆದೇಶ ಹೊರಡಿಸಿದ್ದಾರೆ. ಇವತ್ತು ಅವ್ರು ಹೇಳ್ತಾರೆ ಇದು ನನ್ನ ಗಮನಕ್ಕೆ ಬಂದಿಲ್ಲ, ಬರೀ ನಾನು ಶಿವಮೊಗ್ಗ ಜಿಲ್ಲೆಯ ಮಾತ್ರ ನಾನು ಗಮನಕ್ಕೆ ತಗೊಂಡು ಮಾಡಿದ್ದೇನೆ ಹೊರತು ಈಗ ಯಾವುದು ನನ್ನ ಗಮನಕ್ಕೆ ಬಂದಿಲ್ಲ ಅಂತ. ನಾವ್ಯಾರು ಕೂಡ ಹಿಂದಿನಿಂದಾನು ಕೂಡ ನಾವು ಕೂಡ ಪಕ್ಷಗಳ ಅಧ್ಯಕ್ಷಗಳಾಗಿ ನಾನು ಹಿಂದೆ ಜಿಲ್ಲಾಧ್ಯಕ್ಷರಾಗಿ ಕೆಲಸ ಮಾಡಿರ್ತಕ್ಕಂಥವ್ರು JDS ಅಲ್ಲಿ. ಪಕ್ಷಗಳಲ್ಲಿ ಯಾವ ರೀತಿ ತೀರ್ಮಾನ ಆಗ್ತದೆ ಅನ್ನೋದು ನಮ್ಗೆಲ್ರಿಗೂ ಗೊತ್ತಿದೆ. ಇದು ನಿಜವಾಗ್ಲೂ ಹೇಳ್ಬೇಕಾದ್ರೆ ಇವತ್ತು ಡಾಕ್ಟರ್ ಸುಧಾಕರ್ ಅವರು ಹಿಂದೆ ಕಾಂಗ್ರೆಸ್ ಅಲ್ಲಿದ್ದು ಏನ್ ಶಾಸಕರಾಗಿ ನಮ್ಮ ಈ ಒಂದು ಚಿಕ್ಕಬಳ್ಳಾಪುರ ಭಾಗದಲ್ಲಿ ಅತ್ಯಂತ ಜನಪ್ರಿಯರಾಗಿತ್ತು. ಕಾರಣಾಂತರಗಳಿಂದ 2018ರಲ್ಲಿ ಏನು ಅವರು ಮತ್ತೆ ಕಾಂಗ್ರೆಸ್ ಅಲ್ಲಿ ನಿಂತು ಗೆದ್ದು ಸಮ್ಮಿಶ್ರ ಸರ್ಕಾರ ಬಂತು. ಸಮ್ಮಿಶ್ರ ಸರ್ಕಾರದಲ್ಲಿ ಚಿಕ್ಕಬಳ್ಳಾಪುರಕ್ಕೆ ನಮಗೆ ಅನ್ಯಾಯ ಆಗ್ತಾ ಇದೆ, ನಮಗೆ ಮೆಡಿಕಲ್ ಕಾಲೇಜ್ ಕೊಟ್ಟಿದ್ದಂಥದನ್ನ ಮತ್ತೆ ಅವರು ಚನ್ನಪಟ್ಟಣಕ್ಕೆ ತಗೊಂಡು ಹೋಗ್ತಾ ಇದ್ದಾರೆ, ಕನಕಪುರಕ್ಕೆ ಅಂತೇಳಿ ಚಿಕ್ಕಬಳ್ಳಾಪುರ ಅಭಿವೃದ್ಧಿ ದೃಷ್ಟಿಯಿಂದ ರಾಜೀನಾಮೆ ಕೊಟ್ಟು, ವಿಶೇಷವಾಗಿ ನಾನು ಹೇಳ್ಬೇಕಾದ್ರೆ ಮಾನ್ಯ ಯಡಿಯೂರಪ್ಪನವರು, ವಿಜಯೇಂದ್ರ ಅವರ ತಂದೆಯವರು, ಅವ್ರ ಬಗ್ಗೆ ನಮ್ಗೆ ಅಪಾರವಾದ ಗೌರವ ಇತ್ತು. ಭಾರತೀಯ ಜನತಾ ಪಕ್ಷವನ್ನ ಸೈಕಲ್ ಅಲ್ಲಿ ತುಳಿದು ಇಡೀ ರಾಜ್ಯದಲ್ಲಿ ಸೈಕಲ್ ಅಲ್ಲಿ ತುಳಿದು ಪಕ್ಷ ಕಟ್ಟಿರ್ತಕ್ಕಂಥವ್ರು, ಅಂತವರ ಸುಪುತ್ರರಾಗಿರ್ತಕ್ಕಂಥ ವಿಜಯೇಂದ್ರರವರು ಇವತ್ತು ಮಾಡಿರ್ತಕ್ಕಂಥ ಕೆಲಸ ಎಲ್ಲರೂ ಕೂಡ ಖಂಡನೆ ಮಾಡ್ತಾ ಇದ್ದಾರೆ. ಬಹುಶಃ ಅವತ್ತು ಡಾಕ್ಟರ್ ಸುಧಾಕರ್ ಅವರು ದಿಟ್ಟವಾದ ತೀರ್ಮಾನವನ್ನು ತಗೊಂಡು 17 ಜನ ಶಾಸಕರನ್ನ ರಾಜೀನಾಮೆ ಕೊಡಿಸಿ ಭಾರತೀಯ ಜನತಾ ಪಕ್ಷಕ್ಕೆ ಹೋಗದೇ ಇದ್ದಿದ್ರೆ ಮತ್ತೆ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾಗುವಂತ ಅವಕಾಶ ಖಂಡಿತ ಇರಲಿಲ್ಲ. ಒಂದು ಉದಾಹರಣೆ ನಿಮ್ಗೆ ಹೇಳ್ಬೇಕಾದ್ರೆ ನಮ್ಮ MTB ನಾಗರಾಜಣ್ಣವರು, ಅವರು ಕೂಡ ಅವತ್ತು ಅವ್ರ ಮನೆಗೆ ಹೋಗಿ ಒಂದು ರಾತ್ರಿ ಎಲ್ಲ ಪೂರ್ತಿ DK ಶಿವಕುಮಾರ್ ಎಲ್ಲ ಕಾಂಗ್ರೆಸ್ ನಾಯಕರೆಲ್ಲ ಹೋಗಿ ಅವ್ರ ಮನವೊಲಿಸಿ, ನಮ್ಮ ಕುಮಾರಸ್ವಾಮಿ ಅವರು ಸಮೇತವಾಗಿ ಹೋಗಿ ಮನವೊಲಿಸಿದ್ರು. ಆಯ್ತು ಅಂದ್ಕೊಂಡಿದ್ದು. ಬೆಳಗ್ಗೆ ಪತ್ರಿಕಾ ಮಾಧ್ಯಮದವ್ರಿಗೆ ಏನ್ ಹೇಳ್ತಾರೆ ಅಂದ್ರೆ, ನೋಡಪ್ಪ ನಾನು ಡಾಕ್ಟರ್ ಸುಧಾಕರ್ ಏನ್ ಹೇಳಿದ್ರೆ ಅದೇ, ಸುಧಾಕರ್ ಇವತ್ತು ಭಾರತೀಯ ಜನತಾ ಪಕ್ಷಕ್ಕೆ ಹೋಗೋಣ ಅಂತ ಹೇಳಿದ್ರೆ ನಾವು ಭಾರತೀಯ ಜನತಾ ಪಕ್ಷಕ್ಕೆ ಹೋಗ್ತೀನಿ ಅಂತ ಅವ್ರ ಜೊತೆ ಹೋಗಿರೋದನ್ನ ಮತ್ತೆ ಅವ್ರು ನೆನಪು ಮಾಡ್ಕೋಬೇಕಾಗ್ತದೆ. ವಿಜಯೇಂದ್ರ ಅವರು ಯಾವ ರೀತಿ ನಿಮ್ ತಂದೆಯವರು ಮುಖ್ಯಮಂತ್ರಿ ಆದ್ರು ಅನ್ನೋದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡ್ಬೇಕಾಗ್ತದೆ. ಅದಾದ್ಮೇಲೆ ಭಾರತೀಯ ಜನತಾ ಪಕ್ಷ ಇವತ್ತು ಅಧಿಕಾರಕ್ಕೆ ಬಂತು. ಇವರು ನಮ್ಮ ಡಾಕ್ಟರ್ ಸುಧಾಕರ್ಗೂ ಸಚಿವ ಸ್ಥಾನ ಕೊಟ್ರು. ಯಡಿಯೂರಪ್ಪನವ್ರ ಜೊತೆ ಯಾವ ರೀತಿ ಸಂಬಂಧ ಹೊಂದಿದ್ರು, ಯಾವ ರೀತಿ ಅಭಿವೃದ್ಧಿ ಕಾರ್ಯಗಳಿಗೆ ಅವರ ನೆರವನ್ನ ಕೊಡ್ತಾರೆ, ಇವರು ಕೂಡ ಸರ್ಕಾರದಲ್ಲಿ ಅವ್ರ ಜೊತೆ ಯಾವ ರೀತಿ ಕೆಲಸ ಮಾಡಿದ್ರು ಅನ್ನೋದನ್ನ ಅವರು ತಿಳ್ಕೊಬೇಕಾಗ್ತದೆ. ಅದಾದ್ಮೇಲೆ ಮಾಜಿ ಪೊಲೀಸ್ ಸೇವೆಯನ್ನ ಸಲ್ಲಿಸಿರ್ತಕ್ಕಂತಹ ಸನ್ಮಾನ್ಯ ಕೋನಪ್ ರೆಡ್ಡಿ ಅವರು ಬಂದಿದ್ದಾರೆ. ಅವರಿಗೆ ಎಲ್ಲರ ಪರವಾಗಿ ತುಂಬ ಸ್ವಾಗತವನ್ನು ಬಯಸ್ತೇನೆ. ತತ್ವ ಸಿದ್ಧಾಂತ ಇದಕ್ಕೆ ಒಳಪಟ್ಟಿರ್ತಕ್ಕಂಥ ಪಕ್ಷ ಅಂತ ನಾವೆಲ್ಲರೂ ನಂಬಿದ್ವಿ. ಇವತ್ತು ಇದಕ್ಕೆ ಮೊನ್ನೆ ಕಳೆದ 6 ತಿಂಗಳಿಂದ ಸದಸ್ಯತ್ವ ನೋಂದಾವಣೆ ಕೆಲಸ ಆಗ್ತಾ ಇದೆ. ಚಿಕ್ಕಬಳ್ಳಾಪುರದಲ್ಲಿ ಬಹುಶಃ ಯಾವತ್ತೂ ಆಗದೆ ಇರತಕ್ಕಂಥದ್ದು 60,000 ಸದಸ್ಯರನ್ನು ಮಾಡಬೇಕಾದ್ರೆ ಅಷ್ಟು ಸುಲಭ ಅಲ್ಲ. ಇದಕ್ಕೆ ಡಾಕ್ಟರ್ ಸುಧಾಕರ್ ಅವರು ಅವರೇ ಸ್ವತಃ ನಿಂತು ಎಲ್ಲ ಮುಖಂಡರುಗಳಿಗೆ, ಎಲ್ಲ ನಾಯಕರುಗಳಿಗೆ ಪಂಚಾಯತಿವಾರು ಮತ್ತು ನಗರದಲ್ಲಿರ್ತಕ್ಕಂಥ ವಾರ್ಡ್ವಾರು ಮುಖಂಡರುಗಳು ಕರೆದು ಈ ಒಂದು ಸದಸ್ಯತ್ವವನ್ನ ನೋಂದಾವಣೆ ಮಾಡಿಸೋದು. 60,000 ಸದಸ್ಯರ ನೋಂದಾವಣೆ ಮಾಡಿ ಇದಕ್ಕೆ ಇವತ್ತು ಏನು ಬೂತ್ ಕಮಿಟಿ ಸದಸ್ಯರು ಮಾಡ್ಬೇಕಾದ್ರೆ ಚಿಕ್ಕಬಳ್ಳಾಪುರದಲ್ಲಿ ಬೂತ್ ಕಮಿಟಿ ಸದಸ್ಯರಾಗಿಲ್ಲ, ಅವ್ರ ಸಮಯ ಕೊಟ್ಟು ನಮ್ಮವ್ರನ್ನ ಮಾತಾಡಿಲ್ಲ ಅಂತ ಹೇಳಿ ಅದು ನಡ್ಡಾವರೆಗೂ ದೂರ ಹೋಯ್ತಾರೆ. ತಕ್ಷಣ 2 ದಿನದಲ್ಲಿ ಬೂತ್ ಕಮಿಟಿ ಸದಸ್ಯರನ್ನ, ಅಧ್ಯಕ್ಷರುಗಳನ್ನ ಮಾಡಿರ್ತಕ್ಕಂಥ ಕೀರ್ತಿ ಈ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರಕ್ಕಿದೆ. ಅದು ಡಾಕ್ಟರ್ ಸುಧಾಕರ್ ಅವರ ಮಾರ್ಗದರ್ಶನದಲ್ಲಿ. ಇದನ್ನೆಲ್ಲ ಮರೆತು ಏಕಾಏಕಿ ಜಿಲ್ಲಾಧ್ಯಕ್ಷರ ನೇಮಕ ಮಾಡ್ತಾರೆ ಅಂದ್ರೆ ಇದು ಒಂದು ದುರಂತ. ಬಹುಶಃ ಇವತ್ತು ಈ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಮತ್ತು ಅವರು ಬೆಂಗಳೂರು ಗ್ರಾಮಾಂತರಕ್ಕೂ ಕೂಡ ಉಸ್ತುವಾರಿ ಸಚಿವರಾಗಿದ್ದರು ಭಾರತೀಯ ಜನತಾ ಪಕ್ಷ ಸರ್ಕಾರದಲ್ಲಿ. ಅಲ್ಲಿ ಕೂಡ ಈ ಪಕ್ಷನ ಬೆಳೆಸೋದ್ರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ರು. ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಏನು ಭಾರತೀಯ ಜನತಾ ಪಕ್ಷ ಯಾವ ಪರಿಸ್ಥಿತಿಯಲ್ಲಿತ್ತು, ಇವತ್ತು ಯಾವ ಪರಿಸ್ಥಿತಿಗೆ ಬಂದಿದೆ, ವೋಟಿಂಗ್ ಪ್ಯಾಟರ್ನ್ ಯಾವ ರೀತಿ ರೈಸ್ ಆಗಿದೆ ಅನ್ನೋದನ್ನ ಅವ್ರು ತಿಳ್ಕೊಬೇಕಾಗ್ತದೆ. ಅದನ್ನ ತಿಳ್ಕೊಂಡು ಇವರ ಸಲಹೆ ಸೂಚನೆ ತಗೊಂಡು
ನೀವು ಇದನ್ನ ಜಿಲ್ಲಾಧ್ಯಕ್ಷ ನೇಮಕ ಮಾಡಬೇಕಾಗಿದ್ದೆ ಹೊರತು ಏಕಾಏಕಿ ಈ ಜಿಲ್ಲಾಧ್ಯಕ್ಷ ನೇಮಕ ಮಾಡಿರೋದನ್ನ ನಾವೆಲ್ಲರೂ ಕೂಡ ಖಂಡಿಸ್ತೀವಿ. ಅದೇ ರೀತಿ ಡಾಕ್ಟರ್ ಸುಧಾಕರ್ ಅವರು ಇವತ್ತೇನು ಸಂಸದರಾಗಿ ಅಲ್ಲಿ ನಮ್ಮ ಸರ್ವೋಚ್ಚ ನಾಯಕರಾಗಿರ್ತಕ್ಕಂಥ ನಮ್ಮ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಮೋದಿಜಿಯವರು ಮತ್ತೆ ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ನಡ್ಡಾಜಿಯವರು ಮತ್ತು ನಮ್ಮ ಗೃಹ ಸಚಿವರಾಗಿರ್ತಕ್ಕಂಥ ನಮ್ಮ ಅಮಿತ್ ಶಾಜಿ ಅವರು ಇವತ್ತು ಬಹಳ ವಿಶ್ವಾಸಕ್ಕೆ ತಗೊಂಡು ಅವರನ್ನ 3 ಸಬ್ ಕಮಿಟಿಗಳಲ್ಲಿ ಮೆಂಬರ್ ಅನ್ನ ಮಾಡಿದ್ದಾರೆ. ಅಂದ್ರೆ ಅವ್ರ ಮೇಲೆ ವಿಶ್ವಾಸ ಇಲ್ಲದೆ ಇದ್ರೆ ಇವೆಲ್ಲ ಮಾಡ್ತಾ ಇಲ್ಲ. ಆದ್ರೆ ನೀವ್ಯಾಕೆ ಅವರನ್ನು ವಿಶ್ವಾಸಕ್ಕೆ ತಗೊಂಡು ಇವತ್ತು ನಮ್ಮ ರಾಜ್ಯದಲ್ಲಿ ಪಕ್ಷ ಕಟ್ಟುವಂತ ಕೆಲಸ ಮಾಡ್ತಾ ಇಲ್ಲ? ಇದನ್ನ ನಾವು ಕೇಳ್ಬೇಕಾಗ್ತದೆ. ಇವತ್ತು ಬೇರೆ ಬೇರೆಯವರೇನೋ ಮಾತಾಡ್ಬೋದು, ಹೋದ್ರೆ ನೀವು ಕಾಂಗ್ರೆಸ್ಗೆ ಹೋಗ್ಬಿಡಿ ಅದು ಇದು ಅಂತ ಯಾರೋ ವಿಶ್ವನಾಥ್ ಅವ್ರು ಮಾತಾಡಿದ್ದಾರೆ ಅಂತ ಅವ್ರು ಹೇಳ್ಬೇಕಾಗಿಲ್ಲ. ನಮ್ಗೆ ಅವರ ಮಾರ್ಗದರ್ಶನದಲ್ಲಿ ನಾವು ರಾಜಕೀಯ ಮಾಡ್ತಾ ಇಲ್ಲ. ಅವ್ರು ಬೇಕಾದ್ರೆ ಆ ಯಲಂಕದಲ್ಲಿ ಏನ್ ಬೇಕೋ ಮಾಡ್ಕೊಂಡು ಅವರು ಪಾರ್ಲಿಮೆಂಟ್ ಅಲ್ಲಿ ಯಾವ ರೀತಿಯ ವರ್ತನೆ ಮಾಡಿದ್ರು ಅನ್ನೋದು ಎಲ್ರಿಗೂ ಗೊತ್ತಿದೆ, ಇಡೀ ರಾಜ್ಯಕ್ಕೆ ಗೊತ್ತಿದೆ. ಇವರಿಗೆ ಬಿ ಫಾರಂ ಕೊಡ್ಬೇಕಾದ್ರೇನೆ ಎಷ್ಟು ತಕರಾಲಾಯ್ತು. ಅದೇ ರೀತಿ ಬಿ ಫಾರಂ ಬಂದ್ಮೇಲೆ ಸುಧಾಕರ್ ಅವರು ಯಲಂಕ ಕ್ಷೇತ್ರಕ್ಕೆ ಹೋಗಿ ಅವ್ರ ಮನೆ ಮುಂದೆ ನಿಂತು ವಾಪಸ್ ಬಂದಿರ್ತಕ್ಕಂಥದ್ದು ನಮ್ಗೆಲ್ಲ ಗೊತ್ತಿದೆ. ಆ ಮನುಷ್ಯ ಯಾವ ರೀತಿ ಸೌಜನ್ಯ ತೋರಿಸಿದ್ರು ಅನ್ನೋದನ್ನ ನಾವು ಇವತ್ತು ನೆನಿಬೇಕಾಗ್ತದೆ, ರಾಜ್ಯದ ಜನತೆಗೆ ಗೊತ್ತಾಗ್ಬೇಕಾಗ್ತದೆ. ಅವರಿಂದ ಪಾಠ ಕಲಿಬೇಕಾಗಿಲ್ಲ. ಇನ್ನೊಬ್ರು ಯಾರೋ ಪ್ರೀತಮ್ ಗೌಡ ಹಾಸನದವರು, ಬಹುಶಃ ಅವ್ರ ಹಾಸನದಲ್ಲಿ ಒಂದ್ಸಾರಿ ಶಾಸಕರಾಗ್ಬಿಟ್ಟು NDA ಪಕ್ಷ ಏನ್ ಮೈತ್ರಿ ಆಯ್ತು ಆ ಮೈತ್ರಿಗೆ ಇವರು ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದಾರೆ. NDA ಮೈತ್ರಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದಾರೆ. ಅವರಿಂದ ನಾವು ಬುದ್ಧಿ ಹೇಳಿಸ್ಕೋಬೇಕಾಗಿ. ಆ ಮನುಷ್ಯ ಹೇಳ್ತಾನೆ ಮೊನ್ನೆ ಪಕ್ಷಕ್ಕೆ ಬಂದವರು ಇವ್ರಿಗೆ ನಮ್ಮ ಪಕ್ಷದ ಸಿದ್ಧಾಂತ ಗೊತ್ತಿಲ್ಲ ಅಂತ. ನಾವು ಇಂಥ ಪಕ್ಷಗಳಲ್ಲಿ ಇದ್ದು ನಾವು ಪಕ್ಷದ ಸಿದ್ಧಾಂತಗಳು ತಿಳ್ಕೊಂಡೇ ಬಂದಿರ್ತಕ್ಕಂಥದ್ದು. ಡಾಕ್ಟರ್ ಸುಧಾಕರ್ ಅವ್ರಿಗೇನು ಹೊಸದಲ್ಲ. ಅವ್ರು ಯಾವ ರೀತಿ ಪಕ್ಷ ಕಟ್ಟಬೇಕು ಅನ್ನೋದನ್ನ ನಮ್ಮೆಲ್ರಿಗೂ ಸಮಾಲೋಚನೆ ಮಾಡಿ ಈ ಸದಸ್ಯತ್ವವನ್ನು ಮಾಡಿದ್ದಾರೆ, ಬೂತ್ ಕಮಿಟಿಗಳು ನೇಮಕ ಮಾಡಿದ್ದಾರೆ. ಈ ಪಕ್ಷ ಸದಸ್ಯತ್ವದನ್ನ ಇಡೀ ನಮ್ಮ ಜಿಲ್ಲೆಯಾದ್ಯಂತ ಮಾಡಿಸ್ಬೇಕು ಅಂತ ಹೇಳಿ ಬಹಳ ಶ್ರಮಪಟ್ಟು ಮಾಡಿದ್ದಾರೆ. ಇವತ್ತು ಶಿಡ್ಲಘಟ್ಟದಲ್ಲಿ 50,000 ಸದಸ್ಯತ್ವ ಮಾಡಿದ್ದಾರೆ ಮನೆ ರಾಮಚಂದ್ರಗೌಡ. ಇದೇ ರೀತಿ ತಾಲೂಕಿನಾದ್ಯಂತ ಎಲ್ಲಾ ಜಿಲ್ಲೆಯ ತಾಲೂಕಿನಾದ್ಯಂತ ಸದಸ್ಯತ್ವ ನೋಂದಣಿ ಮಾಡಿಕೊಟ್ಟಿದ್ದೀವಿ. ಇಂಥವರನ್ನು ಕಡೆಗಣಿಸಿ ಜಿಲ್ಲಾಧ್ಯಕ್ಷ ನೇಮಕ ಮಾಡ್ತಾರೆ ಅಂದ್ರೆ ಇದಕ್ಕೆ ನಮ್ಮೆಲ್ಲರ ವಿರೋಧ ಇದೆ. ದಯವಿಟ್ಟು ನಾನು ಇವತ್ತು ಮನವಿ ಮಾಡೋದೇನೆಂದ್ರೆ, ಇವತ್ತು ಭಾರತೀಯ ಜನತಾ ಪಕ್ಷ ಮುಂದೆ ಅಧಿಕಾರಕ್ಕೆ ಬರಬೇಕು. ಭಾರತೀಯ ಜನತಾ ಪಕ್ಷ ಇವತ್ತೇನು ಲಕ್ಷಾಂತರ ಜನ ಕನಸಿರ್ತಕ್ಕಂಥ ಪಕ್ಷ. ಇದರಿಂದ ನಮ್ಗೆ ಒಳ್ಳೇದಾಗ್ತದೆ, ಈ ರಾಜ್ಯಕ್ಕೆ ಒಳ್ಳೇದಾಗ್ತದೆ. ಇವತ್ತೇನು ಮೋದಿಜಿಯವರು 3ನೇ ಬಾರಿಗೆ ಪ್ರಧಾನಮಂತ್ರಿಗಳಾಗಿ ಈ ದೇಶಕ್ಕೆ ಯಾವ ರೀತಿಯ ಒಂದು ಕೊಡುಗೆಯನ್ನ ಕೊಡ್ತಾ ಇದ್ದಾರೆ, ಇಡೀ ಪ್ರಪಂಚದಲ್ಲಿ ಈ ಒಂದು ನಮ್ಮ ಭಾರತ ಇವತ್ತು ಪಕ್ಷ ಬಲವರ್ಧನೆ ಆಗಲಿಕ್ಕೆ ಯಾರ್ಯಾರು ಸಹಕರಿಸಿದ್ದಾರೆ, ಯಾರು ಬಂದಿದ್ದಕ್ಕೆ ಗಡಿನಾಡಲ್ಲಿ ನಮ್ಮ ಪಕ್ಷ ಅಭಿವೃದ್ಧಿ ಆಗ್ತಾ ಇದೆ, ಆ ರೀತಿ ಒಂದು ಯೋಚನೆ ಮಾಡಬೇಕಿತ್ತು. ಇಂಥವ್ರು ಬಂದಿದ್ರಿಂದಾನೇ ಅಲ್ವಾ ಗಡಿನಾಡಲ್ಲಿ ಇಷ್ಟೊಂದು ಮತಗಳಿಕೆ ಜಾಸ್ತಿ ಆಗಿರೋದು ಅಂತೇಳಿ ಯೋಚನೆ ಮಾಡುತ್ತಾ ಅಂಥವ್ರ ಮಾತಿಗೆ ಮೊದಲನೇ ಸ್ಥಾನ ಕೊಟ್ಟು ಅವ್ರು ಕೇಳ್ತಾ ಇರೋದು ಒಂದು ನಿಷ್ಠಾವಂತ ಕಾರ್ಯಕರ್ತನ ರೂಪಿಸ್ಲಿಕ್ಕೆ. ನಾನಾದ ನಂತರ ಇನ್ನೊಬ್ಬರಿಗೆ ಈ ಸ್ಥಾನವನ್ನು ಕೊಟ್ರೆ ನಾನು ಮಾಡೋದ್ರ ಜೊತೆಗೆ ಇನ್ನ ಹೆಚ್ಚು ಬಲವರ್ಧನೆ ಆಗುತ್ತೆ ಪಕ್ಷ ಅಂತೇಳಿ ಒಂದು ಅತ್ಯುತ್ತಮವಾದ ಒಂದು ನಾಯಕನನ್ನ ಗುರುತು ಮಾಡಿದ್ರು. ಆದರೆ ಪಕ್ಷ ಅವರ ಹೆಸರನ್ನ ಗಣನೆಗೆ ತಗೊಂಡಿರ ಮತ್ತೊಬ್ಬ ಪಕ್ಷದ ಕಾರ್ಯಕರ್ತನನ್ನೇ ಆಯ್ಕೆ ಮಾಡಿದೆ. ನಿಜವಾಗ್ಲೂ ರಾಜ್ಯಾಧ್ಯಕ್ಷರು ನಾನು ಬುದ್ಧಿವಂತರು ಅಂತ ಹೇಳಕ್ ಹೋಗೋದಿಲ್ಲ ಈ ವಿಚಾರದಲ್ಲಿ. ಅವರಿಗಿಂತ ಬುದ್ಧಿವಂತರನ್ನ ನಾನು ಮುಂದೆ ಬಿಟ್ಕೋಬಾರ್ದು ಅಂತೇಳಿ ನಮ್ಮ ನಾಯಕರಾದಂತಹ ಡಾಕ್ಟರ್ ಕೆ ಸುಧಾಕರ್ ಅವ್ರನ್ನ ಕಡೆಗಣಿಸಿದ್ದಾರೆ. ರಾಜ್ಯಾಧ್ಯಕ್ಷರು ಆಗುವಂತ ಲಕ್ಷಣ ಇವರಲ್ಲಿ ಜಾಸ್ತಿ ಇದೆ. ಮುಂದೊಂದು ದಿನ ಈ ಪಕ್ಷದಲ್ಲಿ ನನ್ನ ಹಿಡಿದ ಹೋಗಿ CM ಆಗುವಂತ ಚಾನ್ಸಸ್ ಇವ್ರಿಗೆ ಜಾಸ್ತಿ ಇದೆ ಅಂತೇಳಿ ಇವರ ಒಂದು ವೇಗನ ಇಲ್ಲಿಗೆ ಕಟ್ ಮಾಡಬೇಕು ಅಂತೇಳಿ ದಿನೇ ದಿನೇ ಅವ್ರನ್ನ ಕಡೆಗಣಿಸ್ತಾ ಬರ್ತಾ ಇದ್ದಾರೆ. ನಾನು ಈ ಮಾಧ್ಯಮದ ಮುಖಾಂತರ ಹೇಳಲಿಕ್ಕೆ ಇಷ್ಟಪಡ್ತೀನಿ, ನಮ್ಮ ನಾಯಕರು ಯಾವುದೇ ಒಂದು ಕ್ಷಣದಲ್ಲಿ ಯಾವುದೇ ನಿರ್ಧಾರಗಳನ್ನು ತಗೊಂಡ್ರೂ ಕೂಡ ಅದನ್ನ ಕಟ್ಟಬದ್ಧವಾಗಿ ನಾವು ಸ್ವಾಗತ ಮಾಡುವಂತ ನಿಷ್ಠಾವಂತ ಕಾರ್ಯಕರ್ತ ಆಗಿದ್ದೀನಿ. ಹೀಗಾಗಿ ಒಂದೆರಡು ಮಾತುಗಳನ್ನ ಆಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಎಲ್ಲರಿಗೂ ಧನ್ಯವಾದ. ಅಥವಾ 18ನೇ ಇಸ್ವಿನಲ್ಲಿ ನಡೆದಂತಹ ವಿಧಾನಸಭಾ ಚುನಾವಣೆಯಲ್ಲಿ ಪಡೆದಂತಹ ಮತ ಎಷ್ಟು ಅನ್ನೋದನ್ನ ಒಂದ್ಸರ್ತಿ ನೆನಪಿಸ್ಲಿಕ್ಕೆ ಬಯಸ್ತೀನಿ. ಯಾಕೆಂದ್ರೆ 2018ರಲ್ಲಿ
ನಾನು ಪಕ್ಷೇತರನಾಗಿ ಸ್ಪರ್ಧೆ ಮಾಡಿದ್ದೆ. ಆವತ್ತು ಬಿಜೆಪಿ ಪಡೆದಂತಹ ಮತ 5,300 ಚಿಲ್ಲರೆ. ಮೊನ್ನೆ 2024 ಸಂಸದರ ಚುನಾವಣೆಯಲ್ಲಿ ಅದೇ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಸಂಸದರು ಭಾರತೀಯ ಜನತಾ ಪಕ್ಷಕ್ಕೆ ಪಡೆದಂತಹ ಮತ 91,000 ಚಿಲ್ಲರೆ. 5,200 ಅಥವಾ 500ರಿಂದ ಹಿಡಿದು ಇದು 90,000ಕ್ಕೆ ಏರಬೇಕು ಅಂತಂದ್ರೆ ಯಾರ ಶ್ರಮ ಸ್ವಾಮಿ ಇದು? ಯಾರಿಂದ ಇದು ಸಾಧ್ಯ ಆಯಿತು? ಇವತ್ತು ಚುನಾವಣೆಯಲ್ಲಿ ಮತನೇ ಕನ್ಸಿಡರ್ ಮಾಡ್ತೀರಾ ಅನ್ನೋದಾದ್ರೆ ಇದಕ್ಕಿಂತಲೂ ದೊಡ್ಡ ಉದಾಹರಣೆ ಬೇಕಾ? ಇವತ್ತು ಜಿಲ್ಲಾಧ್ಯಕ್ಷರ ಒಂದು ನೇಮಕ ಯಾವ ರೀತಿ ಸರಿ ಅನ್ನೋದನ್ನ ಪ್ರಶ್ನೆ ಮಾಡಲಿಕ್ಕೆ ನಾನು ಇಲ್ಲಿ ಕೂತಿದ್ದೇನೆ. ನನ್ನ ಜೊತೆ ಹಿರಿಯರಾಗಿರ್ತಕ್ಕಂತಹ ನಮ್ಮ ಕೆ.ವಿ. ನಾಗರಾಜಣ್ಣವರವರು ಭಾರತೀಯ ಜನತಾ ಪಕ್ಷ ಆಡಳಿತದಲ್ಲಿದ್ದಾಗ 2 ಬಾರಿ ಏನು ರಾಜ್ಯ ಮಟ್ಟದ ನಿಗಮ ಮತ್ತು ಮಂಡಳಿಗಳಲ್ಲಿ ಒಂದಾದಂತಹ ಮಾವು ಮಂಡಳಿ ಮತ್ತು ಖಾದಿ ಗ್ರಾಮೋದ್ಯೋಗ ಈ ಎರಡಕ್ಕೂ ಸಹ ಅಧ್ಯಕ್ಷರಾಗಿ 2 ಅವಧಿ ಸೇವೆ ಸಲ್ಲಿಸಿದ್ದಾರೆ. ನಾನು ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಯ ಉಪಾಧ್ಯಕ್ಷನಾಗಿ 1 ಅವಧಿಗೆ ಸೇವೆಯನ್ನು ಸಲ್ಲಿಸಿದ್ದೇನೆ. ನಿನ್ನೆ ನಡೆದಂತಹ ಸಭೆಗೆ ಯಾಕೆ ನಾಗರಾಜಣ್ಣವ್ರಿಗಾಗ್ಲಿ ನನಗಾಗ್ಲಿ ಆಹ್ವಾನ ಇಲ್ಲ? ಇದು ಪ್ರಶ್ನೆ ಮಾಡ್ಬೇಕಾ ಬೇಡವಾ? ಸೊ ಇದು ಯಾಕೆ ಆಹ್ವಾನ ಇಲ್ಲ ಅಂದಾಗ ಇದು ತರಾತುರಿನಲ್ಲಿ ಯಾವುದೋ ಒಂದು ರೀತಿ ಅವರಿಗೆ ಬಂದಿರತಕ್ಕಂತ ಆದೇಶವನ್ನ ಪಾಲಿಸಲಿಕ್ಕೆ ನಮ್ಮನ್ನೆಲ್ಲರನ್ನೂ ಸಹ ಒಂದು ರೀತಿ ಗಣನೆಗೆ ತೆಗೆದುಕೊಳ್ಳದ ಹಾಗೆ ಇವರು ಬಂದ್ರೆ ಇವರು ಡಾಕ್ಟರ್ ಸುಧಾಕರ್ ಪರವಾಗಿ ಮಾತನಾಡ್ತಾರೆ ಅಂತಕ್ಕಂಥ ರೀತಿನಲ್ಲಿ ನಾನು ನಮ್ಮಿಬ್ಬರ ಹೆಸರನ್ನ ಮಾತ್ರ ಹೇಳಿದೆ. ಇಲ್ಲಿ ಕೂತಿರ್ತಕ್ಕಂಥ ಅನೇಕ ಜನರನ್ನ ನಿನ್ನೆ ಸಭೆಗೆ ಕರೆದೇ ಇಲ್ಲ. ಯಾಕೆ ಕರೀಲಿಲ್ಲ ಅನ್ನೋದು ಮೊದಲನೇ ಪ್ರಶ್ನೆ ಆಗ್ತದೆ. ಯಾವುದೇ ಒಂದು ಪಕ್ಷದಲ್ಲಿ ಆಂತರಿಕ ಪ್ರಜಾಪ್ರಭುತ್ವ ಅನ್ನೋದು ತುಂಬಾ ಮಹತ್ವ ಪಡ್ಕೊಳ್ತದೆ ಬಂಧುಗಳೇ. ಇವತ್ತು ಇಡೀ ದೇಶಾದ್ಯಂತ ಪ್ರಜಾಪ್ರಭುತ್ವ ವ್ಯವಸ್ಥೆ ಬಗ್ಗೆ ಮಾತನಾಡ್ತಕ್ಕಂಥದ್ದು ಮತ್ತು ಇಡೀ ವಿಶ್ವದಲ್ಲಿ ಅತಿ ಹೆಚ್ಚು ಸದಸ್ಯತ್ವವನ್ನು ಹೊಂದಿರತಕ್ಕಂತಹ ಏಕೈಕ ಪಕ್ಷ ಭಾರತೀಯ ಜನತಾ ಪಕ್ಷ. ಇದು ಸಾಬೀತಾಗಿರ್ತಕ್ಕಂಥದ್ದು ನಾನು ಹೇಳ್ತಕ್ಕಂಥದ್ದಲ್ಲ. ಇಂಥ ಒಂದು ಪಕ್ಷದಲ್ಲಿ ಒಬ್ಬ ಜಿಲ್ಲಾ ಅಧ್ಯಕ್ಷರ ನೇಮಕ ಮಾಡಬೇಕಾದ್ರೆ ಅನುಸರಿಸಬೇಕಾದಂತಹ ಕ್ರಮಗಳನ್ನ ಸರಿಯಾಗಿ ಅನುಸರಿಸಿದ್ದೀರಾ? ಇದನ್ನ ನಾವು ಕೇಳಬೇಕಾ ಬೇಡವಾ? ಇವತ್ತು ಬಂಧುಗಳೇ, ಆಂತರಿಕ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಹೋದ್ರೆ ನೀವು ಚುನಾವಣೆಯನ್ನ ನಡೆಸಬೇಕಾಗಿತ್ತು, ನೇಮಕಾತಿಗಳನ್ನ ಪಡ್ಕೋಬೇಕಾಗಿತ್ತು. ಅದಾದ ಮೇಲೆ ಒಂದಷ್ಟು ಸಮಯ ಕೊಟ್ಟು ನಂತರ ಚುನಾವಣೆ ನಡೆಸಿ, ಚುನಾವಣೆಯಲ್ಲಿ ಯಾರು ಗೆದ್ದಿದ್ರೆ ಅದರ ಬಗ್ಗೆ ನಮ್ದು ಯಾವುದೂ ಸಹ ಆಕ್ಷೇಪ ಇರ್ತಾ ಇರಲಿಲ್ಲ. ನೀವು ಆಂತರಿಕ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಸರಿಯಾದ ರೀತಿಯಲ್ಲಿ ಮಾಡಿ ಚುನಾವಣೆ ಮಾಡಿದ್ದಿದ್ರೆ ಯಾರು ಸಹ ಪ್ರಶ್ನೆ ಮಾಡಕ್ಕೆ ಇಲ್ಲ. ನೇಮಕಾತಿನೇ ಮಾಡೋದಾದ್ರೆ ಆಗ ನೀವಿರ್ತಕ್ಕಂಥ ಅನೇಕ ನಾಯಕರುಗಳನ್ನ ಸಂಪರ್ಕಿಸಿ ಅವರೆಲ್ಲರ ಒಂದು ಅಭಿಮತವನ್ನ ಪಡೆದು ನಂತರ ನೇಮಕಾತಿ ಮಾಡಬೇಕಾಗುತ್ತೆ. ಇವತ್ತು ಈ ಭಾಗದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಇವತ್ತು ಕಳೆಯ ಲೋಕಸಭಾ ಚುನಾವಣೆಯನ್ನ ನಾವು ಪರಿಗಣನೆಗೆ ತೆಗೆದುಕೊಳ್ಳೋದಾದ್ರೆ ಈ 6 ತಾಲೂಕುಗಳಲ್ಲಿ ಅಂದ್ರೆ ಏನು ಗುಡಿಬಂಡೆ, ಬಾಗೇಪಲ್ಲಿ, ಚಿಕ್ಕಬಳ್ಳಾಪುರ, ಶಿಡ್ಲಘಟ್ಟ, ಚಿಂತಾಮಣಿ ಮತ್ತು ಗೌರಿಬಿದನೂರು, ಈಗ ಹೊಸದಾಗಿ ಮಂಚನಹಳ್ಳಿ ಮತ್ತು ಚೇಳೂರು ಆಗಿದೆ. ಈ ಇಷ್ಟು ತಾಲೂಕುಗಳಲ್ಲಿ ಸನ್ಮಾನ್ಯ ಬಿಜೆಪಿಯ ರಾಜ್ಯಾಧ್ಯಕ್ಷರಾದ ವಿಜಯೇಂದ್ರರವರು ತಮ್ಮ ತಂದೆಯವರು ಮುಖ್ಯಮಂತ್ರಿ ಆಗಲು ಸುಧಾಕರ್ ಸಾಹೇಬರು ಮತ್ತು ಅವರ ಸ್ನೇಹಿತರು ಬೆಂಬಲವನ್ನು ಪಡೆದು ಕೆಲಸ ಮುಗಿದ ತಕ್ಷಣ ಟಿಶ್ಯೂ ಪೇಪರ್ ತರ ಒರೆಸ್ಕೊಂಡು ಬಿಸಾಡುವಂತ ಒಂದು ಮನಸ್ಥಿತಿಯನ್ನು ಹೊಂದಿದ್ದಾರೆ ಅನ್ನೋದಕ್ಕೆ ಇದು ಒಂದು ಸ್ಪಷ್ಟ ಉದಾಹರಣೆ. ಜನ ಈಗ ಎಲ್ಲರೂ ಬುದ್ಧಿವಂತರಿದ್ದಾರೆ. ಪ್ರತಿಯೊಂದು ವಿಷಯವೂ ಕೂಡ ಮಾಧ್ಯಮದ ಮೂಲಕ ಪ್ರತಿಯೊಬ್ಬ ಪ್ರಜೆಗೂ ತಲುಪ್ತಾ ಇದೆ. ಇಂಥ ಸಂದರ್ಭದಲ್ಲಿ ನೀವು ಆಳೋರಿಗೆ ಉಳಿದವನೇ ಗೌಡ ಅನ್ನೋ ರೀತಿಯಲ್ಲಿ
ನೀವು ಈ ಒಂದು ಇದನ್ನ ಪಕ್ಷ ಕಟ್ಟುವ ನೀತಿಯನ್ನ ಇದು ಮಾಡ್ತಾ ಇದ್ದೀರಿ ಅಂತ ಕಾಣ್ತದೆ. ತಾವು ಬುದ್ಧಿವಂತರನ್ನ ಶಕ್ತರನ್ನ ಮುಂದೆ ಬರಲಿಕ್ಕೆ ಬಿಡದೆ ಅಶಕ್ತರನ್ನ ಮುಂದಿಟ್ಟುಕೊಂಡು ಪಕ್ಷ ಕಟ್ತೀನಿ ಅಂದರೆ ಅದು ನಿಜವಾಗ್ಲೂ ಸಕ್ಸಸ್ ಆಗಲ್ಲ. ದಯವಿಟ್ಟು ಅಧ್ಯಕ್ಷರು ತಮ್ಮ ಧೋರಣೆಯನ್ನ ಬದಲಾವಣೆ ಮಾಡಿಕೊಡ್ಬೇಕು. ಎಲ್ಲ ಒಂದು ನಾಯಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳಬೇಕು. ತನಗಿಂತ ಬುದ್ಧಿವಂತರು, ತನಗಿಂತ ಜನಬೆಂಬಲ ಇರ್ತಕ್ಕಂಥ ಕಾಲೆಳೆಯೋದನ್ನ ಬಿಟ್ಟು ಅವರಿಗೆ ಬೆಂಬಲ ನೀಡಬೇಕು ಅಂತ ಅವರಲ್ಲಿ ನಾನು ಮತ್ತೊಮ್ಮೆ ಮನವಿ ಮಾಡಿಕೊಳ್ತಾ, ಇಂಥ ಆಂತರಿಕ ಪ್ರಭುತ್ವವೇ ಇಲ್ಲದಂತ ಒಂದು ಏಕಚಕ್ರಾಧಿಪತ್ಯತನದ ಒಂದು ದರ್ಬಾರನ್ನ ಇಲ್ಲಿಗೆ ಮುಕ್ತಾಯ ಮಾಡಬೇಕು ಅಂತ ಮನವಿ ಮಾಡ್ತೇನೆ. ಥ್ಯಾಂಕ್ ಯು. ಚಿಕ್ಕಬಳ್ಳಾಪುರ ಏನು ಈ ಭಾಗದಲ್ಲಿ ಪಕ್ಷಕ್ಕಿಂತ ಹೆಚ್ಚು ಶಕ್ತಿ ನಮ್ಮ ನಾಯಕರಿಗಿದೆ ಅಂತ ಹೇಳ್ಬಿಟ್ಟು ನೀವು ನೇರವಾಗಿ ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೀವಿ. ಯಾಕಂದ್ರೆ ನೀವು ಆ ತರ ಏನಾದ್ರು ನೀವು ಮನ್ಸಲ್ಲಿ ಇಟ್ಕೊಂಡು ನಮ್ಮ ನಾಯಕರನ್ನ ರಾಜಕೀಯವಾಗಿ ಏನೊಂದು ಕುಬ್ಸ ಅಂತ ಏನಾದ್ರು ನಿಮ್ಮ ಮನ್ಸಲ್ಲಿ ಇತ್ತು ಅಂದ್ರೆ ಒಂದೇ ಒಂದು ಚುನಾವಣೆ, ಮುಂದೆ ಬರ್ತಕ್ಕಂಥ ಚುನಾವಣೆಗಳು ಒಂದ್ಸಲಿ ನಮ್ಮನ್ನ ಬಿಟ್ಟು ಒಂದ್ಸಲಿ ಒಂದು ಚುನಾವಣೆ ಮಾಡಿ ನಮ್ಮ ನಾಯಕರು ಸ್ವತಂತ್ರವಾಗಿ ಜಿಲ್ಲಾ ಪಂಚಾಯತಿ ಆಗ್ಬೋದು, ತಾಲೂಕ್ ಪಂಚಾಯತಿ ಆಗ್ಬೋದು, ನಮ್ಮನ್ನೆಲ್ಲ ನಗರಸಭೆಯಲ್ಲಿ ಏನು ಸ್ವತಂತ್ರವಾಗಿ ನಮ್ಮನ್ನ ಇದುವರೆಗೂ ಎಲ್ಲ ನಾಯಕರನ್ನ ನಮ್ಮನ್ನ ಗೆಲ್ಸ್ಕೊಂಡು ಬರ್ತಕ್ಕಂಥ ಶಕ್ತಿ ಇರ್ತಕ್ಕಂಥ ನಮ್ಮ ನಾಯಕರು. ನಾನು ನೇರವಾಗಿ ಹೇಳಿಕ್ಕೆ ಇಷ್ಟಪಡ್ತೀನಿ, ಇದೇನಿದೋ ನಮ್ಮ ನಾಯಕರ ಚರ್ಚೆ ಮಾಡಿ ಇಲ್ಲಿ ಏನಿದೆ ಸಮಸ್ಯೆ ಇದೆ ಅದನ್ನ ಅತಿ ಶೀಘ್ರದಲ್ಲಿ ಬಗೆಹರಿಸಲಿಲ್ಲ ಅಂದ್ರೆ ಇನ್ನ ಮುಂದಿನ ದಿನಗಳಲ್ಲಿ ಇನ್ನ ಇದು ಹೆಚ್ಚು ಪರಿಣಾಮ ಬೇರೆ ರೀತಿಯಲ್ಲಿ ಬದಲಾಗುತ್ತೆ ಅಂತ ಹೇಳ್ಬಿಟ್ಟು ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇನ್ನು ಎಲ್ಲಾ ವಿಚಾರಗಳು ನಮ್ಮ ಎಲ್ಲ ನಾಯಕರು ತಿಳಿಸಿದ್ದಾರೆ. ಇನ್ನ ಸುಮ್ಮನೆ ಬೇರೆ ವಿಚಾರ ಮಾತಾಡ್ತೀರಾ, ನಾನು ನೇರವಾಗಿ ನಮ್ಮ ರಾಜ್ಯಾಧ್ಯಕ್ಷರಿಗೆ ನಾನು ನೇರವಾಗಿ ಈ ಮಾತನ್ನ ಹೇಳಿಕ್ಕೆ ಇಷ್ಟಪಡ್ತೀನಿ. ಚುನಾವಣಾ ಅಧಿಕಾರಿಗಳು ನಿಮ್ಗೆ ಸರ್ ನನಗೇನ್ ತೊಂದರೆ ಇಲ್ಲ ಸರ್, ನಮ್ಮನ್ನೇನ್ ತೆಗೆದ್ರು ನಾನು ರೆಡಿ ಇದ್ದೀನಿ. ಸಂಸದಕ್ಕೋಸ್ಕರ ರಾಜೀನಾಮೆ ಈಗಲೇ ಕೊಡ್ತೀನಿ ನಾನು. ಫಾಲೋವರ್ ಒಂದ್ ಸೈಡ್ ಇರ್ಬೇಕು ಸರ್, ಎರಡು ಕಾಲಲ್ಲಿ ಇಡೋದು, ಎದ್ರೆ ಅಲ್ಲೋಗೋದು ಸ್ವತ್ರ ಇಲ್ಲ. ಇಲ್ಲಿರೋ ಎಲ್ಲಾ ಮುಖಂಡರುಗಳು ನಾನು 15 ವರ್ಷದಿಂದ ನೋಡ್ತಾ ಇದ್ದೀನಿ, ಗೆಲುವು ಸೋಲು ಎಲ್ಲಾದ್ರೂ ಜೊತೆಗಿದ್ದೀವಿ, ಮುಂದಕ್ಕೆ ಇಡ್ತೀವಿ. ಇವತ್ತೇನೋ ಅಧಿಕಾರಕ್ಕೆ ಜಿಲ್ಲಾಧ್ಯಕ್ಷರು ಕೊಟ್ಟಂತ ಅಲ್ಲೋಗೋದು ಅದೆಲ್ಲ ಅಲ್ಲ ಸರ್. ನಮ್ಗೆ ನಮ್ಮ ನಾಯಕರು ಡಾಕ್ಟರ್ ಕೆ ಸುಧಾಕರ್ ಅವರು, ಅವ್ರಿಗೇನಾದ್ರೂ ಈ ತರ ತೊಂದರೆ ಕೊಡುವಂಥದ್ದು ಮತ್ತೊಂದಿದ್ರೆ ಆ ಭ್ರಮೆ ಬಿಟ್ಬಿಡಿ. ನಾವಂತೂ ಸುಮ್ಮನೆ ಕೂರಲ್ಲ. ಮುಂದಿನ ದಿನಗಳಲ್ಲಿ ನಮ್ಮ ಹಿರಿಯ ನಾಯಕರು ಹೇಳಿದಂಗೆ ಒಂದು ಸಭೆ ಸೇರಿ ತೀರ್ಮಾನ ನೀಡಿ ತಕ್ಕ ಉತ್ತರ ಕೊಡ್ತೀವಿ. ಇದು ಬದಲಾಗಬೇಕು. ನಾವ್ ಹೇಳ್ತೇವೆ ಮತ್ತೊಂದ್ಸಲಿ ಪುನಃ ಪರಿಶೀಲನೆ ಮಾಡಿ. ರಾಜ್ಯಾಧ್ಯಕ್ಷರೇ, ನೀವು ಮೂಗ್ ತೋರಿಸ್ಬೇಡಿ. ನೀವು ರಾಜ್ಯಾಧ್ಯಕ್ಷರು ನೀವೆಲ್ಲೋ ಕೂತ್ಕೊಂಡು ಚಿಕ್ಕಬಳ್ಳಾಪುರದ ಏನ್ ಗೊತ್ತು ನಿಮ್ಗೆ? ಏನ್ ಗೊತ್ತು ಚಿಕ್ಕಬಳ್ಳಾಪುರದಲ್ಲಿ ಇವತ್ತು ಪಕ್ಷ ಸಂಘಟನೆಗೆ ಎಲ್ಲಿಂದ ಇದೆ? ಇವತ್ತು 2018ರಲ್ಲಿ ಎಲ್ಲಿದ್ದು ಓಟು ಎಲ್ಲಿ ತಗೊಂಡೋಗಿದ್ದಾರೆ ಸರ್? ನಮ್ಮ ಆತ್ಮವಿಮರ್ಶೆ ಇರ್ಬೇಕು ಸರ್. ಫಸ್ಟ್ ಆಫ್ ಆಲ್ ನಾನು ಒಂದು ಹುದ್ದೆ ಅಲಂಕರಿಸಬೇಕಂದ್ರೆ ನಾನು ಪಕ್ಷದ ಕೊಡುಗೆ ಏನು, ನನ್ನಿಂದ ಸಂಘಟನೆ ಆಗುತ್ತಾ, ಹಿರಿಯರ ಬೆಂಬಲ ಇದೆಯಾ, ಹಿರಿಯರ ಸಪೋರ್ಟ್ ಇದೆಯಾ? ಏನೋ ಇಲ್ದಿರ ನಾನು ಇದ್ದೀನಿ, ನಾನು ಆಗ್ತೀನಿ. ಇನ್ಫ್ಲೂಯೆನ್ಸ್ ರಾಜಕಾರಣ ಮಾಡಬಾರ್ದು ಸರ್. ತಳಮಟ್ಟದ ಸಂಘಟನೆ ಮಾಡ್ಬೇಕು ಯಾವತ್ತು ರಾಜಕೀಯ ಅಂದ್ರೆ. ಇನ್ಫ್ಲೂಯೆನ್ಸ್ ರಾಜಕಾರಣ ಮಾಡಿರೋದು ಉದ್ಧಾರ ಆಗಿರೋದು ಚರಿತ್ರೆಯಲ್ಲಿ ಇಲ್ಲ. ಇವತ್ತು ಬಿಜೆಪಿ ಪಕ್ಷ ಶಿಸ್ತಿನ ಪಕ್ಷ. ಇದೇನಾದ್ರೂ ಇದ್ರೆ ದಯವಿಟ್ಟು ಕೂಡಲೇ ಇದನ್ನು ರದ್ದು ಮಾಡಿ ಪುನಃ ಪರಿಶೀಲನೆ ಮಾಡಿ ಸಂಸದನ್ನ ಮನ್ನಣೆ ತಗೊಂಡು ಅವರ ಜೊತೆ ವಿಚಾರ ಚರ್ಚಿಸಿ ಹಿರಿಯ ಮುಖಂಡ ಚರ್ಚೆ ಮಾಡಿ ನಿರ್ಧಾರಕ್ಕೆ ಬನ್ನಿ. ಎಲ್ಲರೂ ಯಾರು ಕೂಡ ನನಗೆ ಕೊಡಿ ಅಂತ ಯಾರು ಹೇಳಿಲ್ಲ. ಇವತ್ತು ದೇವರಾಜ್ ಅಣ್ಣವ್ರು ಇದ್ರೆ ಅವ್ರ ಸೇವೆ ತತ್ತಿರೋದು ಇಡೀ ಚಿಕ್ಕಬಳ್ಳಾಪುರ ಜಿಲ್ಲೆ ಗೊತ್ತು. ಅಣ್ಣವರು ನಮ್ಮ ಕೃಷ್ಣಮೂರ್ತಿ ಅಣ್ಣವರು ಏನ್ ಸೇವೆ ಸಲ್ಲಿಸಿದ್ರು ಚಿಕ್ಕಬಳ್ಳಾಪುರದಲ್ಲಿ ಯಾರು ಹೇಳ್ಬೇಕಾಗಿಲ್ಲ ಅವ್ರು ಗೊತ್ತು. ಹಾಗೆ ಅರ್ಹ ವ್ಯಕ್ತಿಗಳನ್ನ ನೀವು ಗುರುತಿಸಿದ ಗುರುತಿಸ ಏನ್ ಇಷ್ಟ ಬಂದಾಗ ಬಾಯಿ ಬಂದಾಗ ಮಾತಾಡೋದು ಏನ್ ತಾಳ್ಮೆ ಇದೆ ಅಂತಾನ? ಇದನ್ನ ನಾವು ಸಹಿಸ್ಕೊಂಡಿಲ್ಲ ಸರ್. ಇಷ್ಟು ದಿನ ನಾನು ಮಾತಾಡ್ತಾ ಇಲ್ಲ, ಯಾಕಂದ್ರೆ ಇವತ್ತು ನನಗೆ ಬಹಳ ನೋವಾಗಿದೆ. ಅದಕ್ಕೆ ಕೂಡಲೇ ನಾನು ಪತ್ರಿಕಾಗೋಷ್ಠಿ ಕರೆದಿದ್ದ ತಕ್ಷಣ ನಾನು ಬಂದು ಹಾಜರಾಗಿದ್ದೀನಿ. ಇವತ್ತು ಈ ಏನ್ ನಾಯಕರು ಹೇಳಿದ್ದಾರೆ ಅವ್ರವ್ರ ಫೇವರ್ ಆಗಿ ಮಾತಾಡ್ಕೊಂಡಿದ್ರೆ ಅವ್ರ ಮನೇಲಿ ಮಾತಾಡ್ಕೊಳ್ಳಿ ಸರ್. ಇದನ್ನ ಓಪನ್ ಆಗಿ ಏನೋ ಮಾಡಿಲ್ಲ ಪಕ್ಷ ಯಾರಿಗೆ ಏನ್ ಮಾಡಿದೆ ಅಂತ ಅವ್ರ ಆತ್ಮ ವಿಮರ್ಶನೆ ಮಾಡ್ಕೊಂಡು ಮತ್ತೊಂದು ಬಾರಿ ಮಾಡ್ಲಿ. ಇಲ್ಲಿ ಸಮರ್ಥತೆಗೂ ಅರ್ಹತೆಗೂ ವ್ಯತ್ಯಾಸ ಇದೆ ಸರ್. ಎಲ್ಲರೂ ಸಮರ್ಥರೆ, ಅರ್ಹತೆ ಎಲ್ಲರಿಗೂ ಬರಲ್ಲ. ಅರ್ಹತೆ ಇರೋರು ಆಗ್ಬೇಕು ಅನ್ನೋದೇ ನಮ್ಮ ಉದ್ದೇಶ ಹೊರತು ನಾವೇ ವೈಯಕ್ತಿಕವಾಗಿ ನಾವೇ ಆಗ್ಬಿಟ್ಟು ನಾವೇನು ಯಾವ್ದು ಶಾಶ್ವತ ಅಲ್ಲ ಸರ್. ಇದು ಪಕ್ಷ ಸರ್, ಇಷ್ಟು ಕಷ್ಟಪಟ್ಟಿರೋ ಪಕ್ಷ ಇವತ್ತು ಇಬ್ಬಾಗ ಆದ್ರೆ ಮನೆ ಹೊಡೆದಷ್ಟು ನೋವಾಗುತ್ತೆ ಸರ್. ಇಲ್ಲೆಲ್ಲರೂ ಅದೇ ನೋವು ಇಲ್ಲದೆ ಹೊರತು ಯಾರು ಕೂಡ ಇಲ್ಲಿ ಅಧಿಕಾರ ಆಕಾಂಕ್ಷೆಗೋಸ್ಕರ ಇಲ್ಲಿ ಪತ್ರಿಕಾಗೋಷ್ಠಿ ನಡೆಸಿಲ್ಲ. ಇದು ಸೂಕ್ತವಾಗಿ ಒಂದು ನಿರ್ಧಾರ ತಗೊಳ್ಳಿ ಅನ್ನೋ ಉದ್ದೇಶದಿಂದ ತುರ್ತು ಪತ್ರಿಕಾಗೋಷ್ಠಿ ನಡೆಸಿರೋದು. ನಾನು ತಿಳಿದ ಮಟ್ಟಿಗೆ ಇದನ್ನ ಬದಲಾವಣೆ ಮಾಡ್ತಾರೆ. ನಮ್ಮ ನಾಯಕರಾದ ಡಾಕ್ಟರ್ ಕೆ ಸುಧಾಕರ್ ಅವರು ಇದನ್ನ ಡೆಲ್ಲಿಯಿಂದ ಬಂದ ನಂತರ ಒಂದು ಸಭೆ ಸೇರಿ ಅವರ ಒಂದು ಅಣತಿಯಂತೆ ಏನ್ ಮುಂದಿನ ನಾವು ಕಾರ್ಯಪ್ರವೃತ್ತರಾಗಬೇಕು ಅಂತ ತಿಳಿಸ್ತಾ ಮತ್ತೊಂದ್ಸಲಿ ತಮ್ಮನ್ನ ಭೇಟಿ ಮಾಡ್ತೀವಿ.
ಚಿಕ್ಕಬಳ್ಳಾಪುರ ಜನತೆ ಗೊತ್ತು. ಇವತ್ತು ಚಿಕ್ಕಬಳ್ಳಾಪುರ ಜನತೆ ಆಶೀರ್ವಾದಕ್ಕೆ ಸಂಸದರು 91,000 ಮತ ತೆಗೆದಿರೋದು. ದಯವಿಟ್ಟು ಇದನ್ನ ಗಮನ ಹರಿಸಬೇಕು. ಬಿಜೆಪಿ ಅಂತ ಹೇಳ್ತಿರಲ್ಲ 2,500 ಓಟ್ ಕೊಡ್ತಲ್ಲ ಅದನ್ನೇ ಹೇಳ್ತೀರಾ?